ರಾಜ್ಯ ಸರ್ಕಾರಕ್ಕೆ ವರ್ಷ ತುಂಬಿದ ಹಿನ್ನೆಲೆ ಪ್ರೆಸ್ ಕ್ಲಬ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಸಂವಾದ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಕೇಂದ್ರದಲ್ಲಿ ಮಾಡಿದಾರ ಅಥವಾ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಮಾಡಿದಾರ? ನೋ ವೇರ್. ಮತ್ತೆ ಇವ್ರಿಗೆ ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಬಗ್ಗೆ ಏನ್ ಕಾಳಜಿ ಇದೆ ಇವ್ರಿಗೆ? ಆಮೇಲೆ ಇನ್ನೊಂದು ಸುಳ್ಳು ಹೇಳ್ತಾರೆ, ಮೈನಾರಿಟೀಸ್ಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರು ಕೊಟ್ಬಿಡ್ತಾರೆ. ಇದು ನರೇಂದ್ರ ಮೋದಿ ಅವರು ಹೇಳಿದ್ರು. ಏನಾದ್ರು ಸತ್ಯಕ್ಕೆ ಹತ್ರ ಆದದ್ದು ಹೇಳ್ಬೇಕಲ್ಲ. 1994ನೇ ಇಸ್ವಿನಲ್ಲಿ ಮುಸಲ್ಮಾನರಿಗೆ ಮೀಸಲಾತಿ ಕೊಡ್ತು 4%. ಮೀಸಲಾತಿ ಹೆಂಗಿದೆ ಅಂತಂದ್ರೆ ಕರ್ನಾಟಕದಲ್ಲಿ ಪ್ರವರ್ಗ 1, ಪ್ರವರ್ಗ 2A 2B 3A 3B ಈ ತರ ಮೀಸಲಾತಿ ಇದೆ. ಪ್ರವರ್ಗ 1ಕ್ಕೆ 5% ಕೊಡ್ತಾರೆ. ಪ್ರವರ್ಗ 2Aಗೆ 15% ಕೊಡ್ತಾರೆ. ಪ್ರವರ್ಗ 2Bಗೆ 4% ಕೊಡ್ತಾರೆ. 3Aಗೆ ಅದರಲ್ಲಿ 3Aದಲ್ಲಿ 4%, 3B 5%. 3Aನಲ್ಲಿ ಒಕ್ಕಲಿಗರು ಅಂಡ್ ಅದರ್ ಕಮ್ಯುನಿಟೀಸ್ ಬರ್ತಾರೆ. 3Bನಲ್ಲಿ ಲಿಂಗಾಯತರು ಅಂಡ್ ಅದರ್ ಸಬ್ಸೆಕ್ಟ್ಸ್ ಬರ್ತವೆ, ಅವ್ರಿಗೆ 5% ಇದೆ. ಎಕ್ಸೆಪ್ಟ್ ಬ್ರಾಹ್ಮಣರು ಒಂದು ಬನಿಯಾ ಬಿಟ್ರೆ ಬಾಕಿಯವರು ಎಲ್ರಿಗೂ ಮೀಸಲಾತಿ ಸಿಗ್ತದೆ ಕರ್ನಾಟಕದಲ್ಲಿ. 4% ಮೀಸಲಾತಿ ಮುಸಲ್ಮಾನರಿಗೆ 1994ನೇ ಇಸ್ವಿನಲ್ಲಿ ಕೊಟ್ಟದ್ದು. ಅದಕ್ಕೋಸ್ಕರನೇ 2B ಆಗಿರೋದು. 2B ಆಗಿರೋದು ಅದು ಚಿನ್ನಪ್ಪರೆಡ್ಡಿ ಆಯೋಗದ ಶಿಫಾರಸಿನ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಸುಮಾರು 30 ವರ್ಷದಿಂದ ಜಾರಿನಲ್ಲಿದೆ ಕರ್ನಾಟಕದಲ್ಲಿ. 30 ವರ್ಷದಿಂದ ಜಾರಿನಲ್ಲಿದೆ. ಇದನ್ನ ಬಸವರಾಜ ಬೊಮ್ಮಾಯಿ ಅವರು ಒಕ್ಕಲಿಗರು ಮತ್ತು ಲಿಂಗಾಯತರು ಪ್ರತಿಭಟನೆ ಮಾಡಿದಾಗ, ನಮಗೆ ಮೀಸಲಾತಿ ಹೆಚ್ಚು ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದಾಗ, ಮುಸಲ್ಮಾನರು ಕೊಟ್ಟಿದ್ದಂತ 4% ರದ್ದು ಮಾಡಿಬಿಟ್ಟು 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ಮಾಡಿದ್ರು. ಇದರ ವಿರುದ್ಧ ಮುಸ್ಲಿಂ ಲೀಗ್ ಕೋರ್ಟ್ ಹೋದ್ರು. ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಹಾಕಿದ್ರು ಬಸವರಾಜ ಬೊಮ್ಮಾಯಿ ಸರ್ಕಾರ. ಏನಂತ ಅಫಿಡವಿಟ್ ಹಾಕಿದ್ರು ಅಂತಂದ್ರೆ, ನಾವು ಯಾವ ಕಾರಣಕ್ಕೂ ಯಥಾಸ್ಥಿತಿಯನ್ನ ಬದಲಾವಣೆ ಮಾಡಲ್ಲ. ದಿ ಸ್ಟೇಟಸ್ ಕೋ ವಿಲ್ ಬಿ ಕಂಟಿನ್ಯೂಡ್. ಯಾರು ಹೇಳಿರೋದು ಇದನ್ನ? ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಗವರ್ಮೆಂಟ್. ಮತ್ತೆ ನರೇಂದ್ರ ಮೋದಿ ಅವರು ಈ ತರ ಸುಳ್ಳು ಹೇಳ್ಬಹುದಾ ಓಟ್ಗೋಸ್ಕರ? ನೀವು ಅದನ್ನ ಏನ್ ಬರೆದದು ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಕೊಟ್ಬಿಟ್ರು. ಮುಸಲ್ಮಾನರಿಗೆ ಅನ್ಯಾಯ ಎಲ್ಲ ಹಿಂದುಳಿದವರಿಗೆ ಎಲ್ಲ ಅನ್ಯಾಯ ಆಗೋಯ್ತು. 15% 2Aನಲ್ಲಿ ಇದ್ದೇ ಇದೆ. ಪ್ರವರ್ಗ 1ರಲ್ಲಿ 5% ಇದ್ದೇ ಇದೆ. 3Bನಲ್ಲಿ 2Aನಲ್ಲಿ 4% ಇದ್ದೇ ಇದೆ. 3Bನಲ್ಲಿ 5% ಇದ್ದೇ ಇದೆ. ಎಲ್ಲಿ ಕಿತ್ಕೊಟ್ಟಿರೋದು? ಕಿತ್ಕೊಟ್ಟಿರೋದು. ಸೊ ಇದು ಅಪ್ಪಟ ಸುಳ್ಳು. ಅಪ್ಪಟ ಸುಳ್ಳು. ಸ್ವಲ್ಪ ಜಾಸ್ತಿ ಹೇಳಿದ್ರು ಪರವಾಗಿಲ್ವಾ? ಏನೇ ಅಧ್ಯಕ್ಷ? ಯಾಕಂತಂದ್ರೆ ಇವೆಲ್ಲ ಇವೆಲ್ಲ ನಿಮಗೆ ಗೊತ್ತಾಗ್ಲಿ ಅಂತ ನಿಮ್ಮ ಗಮನದಲ್ಲಿ ಇಲ್ಲಿ ಗೊತ್ತಿದೆ.
ಆದ್ರೂ ನಿಮ್ ಗಮನದಲ್ಲಿ ಇರಲಿ ಅಂತ ಹೇಳ್ತಾ ಇದ್ದೀನಿ. ಅಲ್ಲ, ನಿಮ್ಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಎಲ್ಲೂ ಕೂಡ ಮುಸಲ್ಮಾನರಿಗೆ ಹಿಂದುಳಿದವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಕೊಟ್ಟಿಲ್ಲ. ಇನ್ ಅಡಿಷನ್ ಟು ದಿಸ್, ಬಸವರಾಜ ಬೊಮ್ಮಾಯಿ ಸರ್ಕಾರನೇ ಯಾವ ಸರ್ಕಾರ ಮುಸಲ್ಮಾನರಿಗೆ ರದ್ದು ಮಾಡಿತ್ತು, ಅದೇ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಯಥಾಸ್ಥಿತಿ ಮುಂದುವರಿಸ್ತೀವಿ. ಈವನ್ ಟುಡೇ ದಿ ಸ್ಟೇಟಸ್ ಕೋ ಈಸ್ ಮೇಂಟೈನಿಂಗ್. ಗೊತ್ತಾಯ್ತಲ್ಲ? ಇವನ್ ಟುಡೇ 4% ಮುಸಲ್ಮಾನರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಇದೆ, ಉಳಿದವ್ರಿಗೂ ಕೂಡ ಇದೆ. ನಾವು ಎಲ್ಲೂ ಕೂಡ ಕಿತ್ತುಕೊಟ್ಟಿರ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಆನ್ ದಿ ಅದರ್ ಹ್ಯಾಂಡ್, ಬಿಜೆಪಿಯವರು ದ್ವೇಷದಿಂದ ಮುಸಲ್ಮಾನರಿಗೆ ಕೊಟ್ಟಿರುವಂತ 4% ಮೀಸಲಾತಿಯನ್ನ ರದ್ದು ಮಾಡಿದ್ರು.